Good morning to one and all. I am Dr. Amita N, Assistant Professor of Economics, Government First Year College, Tiptu. Today, let us discuss about plastic money. Plastic money is slang phrase for credit cards, especially when which such cards used to make purchases. The plastic portion of this term refers to the plastic construction of credit cards are opposed to a paper and metal of currency. The money portion is an enormous references to credit cards as a form of money, which they are not, although credit cards do facilitate transactions because they are a liability rather than an asset. They are not money and not part of the economy money supply. Plastic money is the alternative of cash or the standard money. Plastic money is used for refers to the credit cards, debit cards, and we use to make purchases in our everyday life. Plastic money was introduced in the 1950s and is known as essential form of ready money which reduces the risk of handling a huge amount of cash. If it includes debit cards, ATMs, smart cards, etc. Nowadays, even developing countries like India are encouraging the use of this plastic money more than cash due to these reasons. Furthermore, these credit and debit cards also have plastic used in the making, and that is where the name plastic money was originated from. Anonymous. ಇಲ್ಲಿ ಪ್ಲಾಸ್ಟಿಕ್ ಮನಿ ಅಂದರೆ ಏನು ಅನ್ನೋದಕ್ಕಿಂತ ಮುಂಚೆ ನಾವು ಇದರ ಯಾವ ರೀತಿ ಬಂತು ಅನ್ನೋದನ್ನು ನೋಡೋಣ. ಹಣವು ವಿಕಾಸದ ಹಲವು ಹಂತಗಳನ್ನು ದಾಟಿ ಬಂದಿರುವಂಥದ್ದು. ಹಣ ಅನ್ನುವಂಥದ್ದು ನಮಗೆ ಹೇಗೆ ಬಂತು ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಹಣ ಅನ್ನುವಂಥದ್ದು ಹಲವು ಹಂತಗಳನ್ನು ದಾಟಿ ಬಂದಿರುವಂಥದ್ದು. ಮೊದಲಿಗೆಲ್ಲ ಕೊಡುಕೊಳ್ಳು ಆಹಾರ ಸರಕು ಸೇವೆಗಳನ್ನು ವಿನಿಮಯ ಮಾಡ್ಕೊಳ್ಳೋದರ ಬಾರ್ಟರ್ ಸಿಸ್ಟಮ್ ಮೂಲಕ ಆಗ್ತಾ ಇತ್ತು. ನಂತರ ಅದಕ್ಕೆ ಒಂದು ಪರ್ಯಾಯವಾಗಿ ಹಣದ ಒಂದು ವ್ಯವಸ್ಥೆ, ಅದರಲ್ಲಿದ್ದಂತಹ ನ್ಯೂನತೆಗಳಿಂದಾಗಿ ಯಾವುದಾದ್ರು ಒಂದು ವಿಧಾನವನ್ನು ಕಂಡುಹಿಡ್ಕೊಳ್ಬೇಕು ಅನ್ನೋದರ ರೀತಿಯಲ್ಲಿ ನಾವು ನೋಡಿದಾಗ ಹಣದನ ಅನ್ನುವಂಥದ್ದು ಸೃಷ್ಟಿಯಾಯಿತು. ಅದರಲ್ಲಿ ನಾಣ್ಯಗಳಿರ್ಬೋದು, ಕಾಗದ ಹಣ ಇರ್ಬೋದು, ಅಥವಾ ಇವತ್ತು ನಾವು ಬಳಸ್ತಿರುವಂತಹ ಹೆಚ್ಚಾಗಿ ಬಳಸ್ತಿರುವಂತಹ ಪ್ಲಾಸ್ಟಿಕ್ ಮನಿ ಇರಬಹುದು. ಹಣವು ವಿಕಾಸದ ಹಲವು ಹಂತಗಳನ್ನು ದಾಟಿ ಬಂದಿರುತ್ತೆ. ಈ ಪ್ಲಾಸ್ಟಿಕ್ ಹಣ ಅಥವಾ ಆಕೃತಿ ಹಣ ಅಂತ ನಾವು ಇದನ್ನು ಕರಿತೇವೆ. ತಂತ್ರಜ್ಞಾನದ ಅಗಾಧ ಮುನ್ನಡೆ ಹಾಗೂ ಅದರ ಬಳಕೆಯು ಪ್ಲಾಸ್ಟಿಕ್ ಹಣದ ಉಪಯೋಗವನ್ನು ಸಾಧ್ಯವಾಗಿಸಿದೆ. ಇವತ್ತು ಏನು ನಮ್ಮ ಟೆಕ್ನಾಲಜಿ ಅನ್ನುವಂಥದ್ದು ಇಂಪ್ರೂವ್ ಆಗಿದೆಯೋ, ಈ ಟೆಕ್ನಾಲಜಿಯಿಂದಾಗಿ ಇವತ್ತು ನಾವು ಪ್ಲಾಸ್ಟಿಕ್ ಹಣದಿಂದಾಗಿ ಹೆಚ್ಚು ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ಲಾಸ್ಟಿಕ್ ಹಣ ಎಂಬುದು ನಗದು ಹಣದ ಬದಲಿಯಾಗಿರುವಂಥದ್ದು. ದಿನನಿತ್ಯದ ಜೀವನದಲ್ಲಿ ನಮಗೆ ಬೇಕಿರುವಂಥದ್ದು, ಅಂದರೆ ದಿನನಿತ್ಯದ ಜೀವನದಲ್ಲಿ ಖರೀದಿಗಳನ್ನು ನಿರ್ವಹಿಸಲಿಕ್ಕೆ ನಾವು ಬಳಸುವಂತಹ ಒಂದು ಕಾರ್ಡುಗಳು ಏನಿದೆಯೋ, ATM ಕಾರ್ಡ್ ಇರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಇರ್ಬೋದು, ದೇಣಿ ಕಾರ್ಡುಗಳು ಅಂದರೆ ಡೆಬಿಟ್ ಕಾರ್ಡ್ಸ್ ಇರ್ಬೋದು, ATM ಕಾರ್ಡ್ಸ್ ಇರ್ಬೋದು, ಅಥವಾ ಉದ್ದರಿ ಕಾರ್ಡುಗಳು ಕ್ರೆಡಿಟ್ ಕಾರ್ಡ್ಸ್ ಇರ್ಬೋದು, ಇವುಗಳನ್ನು ಅಥವಾ ಸ್ಮಾರ್ಟ್ ಕಾರ್ಡ್ಗಳಿರ್ಬೋದು, ಇವುಗಳನ್ನು ನಾವೆಂತ ಕರಿತೀವಿ ಅಂದರೆ ಪ್ಲಾಸ್ಟಿಕ್ ಕಾರ್ಡ್ ಅಂತ ಕರಿತೀವಿ. ಹಣ ಪ್ಲಾಸ್ಟಿಕ್ ಹಣ ಅಥವಾ ಕೃತಕ ಪದಾರ್ಥದ ಹಣ ಆಗಿರುತ್ತೆ. ಪ್ಲಾಸ್ಟಿಕ್ನ ಕವಚವನ್ನು ಅದು ಹೊಂದಿರುತ್ತೆ. ಸರಕುಗಳಿಗೆ ಮತ್ತು ಸೇವೆಗಳಿಗಾಗಿ ಪಾವತಿಸಲು ಹೊಸದಾದ ಹಾಗೂ ಸುಲಭವಾದ ವಿಧಾನ ಆಗಿರುತ್ತೆ. ಈ ಪ್ಲಾಸ್ಟಿಕ್ ಹಣ 1950ರ ದಶಕದಲ್ಲಿ ಪರ್ಚೇಸ್ ಆಯಿತು. ಈಗ ಅದು ಸಿದ್ಧ ಹಣದ ಅತ್ಯವಶ್ಯಕವಾದಂತಹ ರೂಪ ಆಗಿದೆ. ಅತಿ ದೊಡ್ಡ ಪ್ರಮಾಣದ ನಗದು ಹಣವನ್ನು ಬಳಕೆಯಲ್ಲಿಯೇ ಇಟ್ಟುಕೊಂಡಿರುವಂತಹ ಗಂಡಾಂತರವನ್ನು ಅದು ಕಡಿಮೆ ಮಾಡುತ್ತೆ. ಸ್ಲ್ಯಾನ್ಸ್ ಫೇಸ್ ಆಫ್ ಕ್ರೆಡಿಟ್ ಕಾರ್ಡ್ಸ್ ಎಸ್ಪೆಷಲಿ ವೆನ್ ಸಚ್ ಕಾರ್ಡ್ಸ್ ಯೂಸ್ ಟು ಮೇಕ್ ಪರ್ಚೇಸಸ್. ನಾವೇನೇ ಕೊಂಡ್ಕೊಳ್ಳಿಕ್ಕೆ ನಮಗೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ರೆಡಿಟ್ ಕಾರ್ಡ್ಸನ್ನು ಅಥವಾ ಡೆಬಿಟ್ ಕಾರ್ಡ್ಸ್ಗಳನ್ನು ಬಳಸ್ತಾ ಇದ್ದೀವಿ. ದ ಪ್ಲಾಸ್ಟಿಕ್ ಪೋರ್ಷನ್ ಆಫ್ ದಿಸ್ ಟರ್ಮ್ ರೆಫರ್ಸ್ ಟು ದ ಪ್ಲಾಸ್ಟಿಕ್ ಕನ್ಸ್ಟ್ರಕ್ಷನ್ ಕ್ರೆಡಿಟ್ ಕಾರ್ಡ್ಸ್ ಎಸ್ ಅಪೋಸಿಟ್ ಟು ಪೇಪರ್ ಆ್ಯಂಡ್ ಮೆಟಲ್ ಆಫ್ ಕರೆನ್ಸಿ. ಅಂದರೆ ಇವತ್ತು ಕಾಗದ ಹಣ ಇರ್ಬೋದು ಅಥವಾ ನಾಣ್ಯಗಳ ಹಣಗಳನ್ನು ನಾವು ಬಳಸೋದಕ್ಕಿಂತ ಹೆಚ್ಚಾಗಿ ನಾವು ಈ ಪ್ಲಾಸ್ಟಿಕ್ ಹಣವನ್ನು ಬಳಸ್ತಾ ಇದ್ದೀವಿ. ದ ಮನಿ ಪೋರ್ಷನ್ ಇಸ್ ಅನ್ ಎರಾನಮಸ್ ರೆಫರೆನ್ಸ್ ಟು ಕ್ರೆಡಿಟ್ ಕಾರ್ಡ್ಸ್ ಎಸ್ ಎ ಫಾರ್ಮ್ ಆಫ್ ಮನಿ ವಿಚ್ ದೇ ಆರ್ ನಾಟ್, ಆಲ್ದೋ ಕ್ರೆಡಿಟ್ ಕಾರ್ಡ್ಸ್ ಡೆಫಿಸಿಲೇಟ್ ಟ್ರಾನ್ಸಾಕ್ಷನ್ಸ್ ಬಿಕಾಸ್ ದೇ ಆರ್ ಎ ಲಯಬಿಲಿಟಿ ರ್ಯಾದರ್ ದೆನ್ ದ ಅಸೆಟ್. ಅಂದರೆ ಅದೊಂದು ಅಸೆಟ್ ಆಗಿದೆ, ಒಂದು ಇವತ್ತು ಆಸ್ತಿ ಆಗಿದೆ. ಪ್ಲಾಸ್ಟಿಕ್ ಹಣ ಅನ್ನುವಂಥದ್ದು ಒಂದು ಆಸ್ತಿ ಆಗಿದೆ. ಯಾಕೆಂದರೆ ನಮ್ಮೆಲ್ಲ ವ್ಯವಹಾರಗಳನ್ನು ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ. ದೇ ಆರ್ ನಾಟ್ ಮನಿ, ನಾಟ್ ಪಾರ್ಟ್ ಆಫ್ ದ ಎಕಾನಮಿ ಮನಿ ಸಪ್ಲೈ. ಅಂದರೆ ಆರ್ಥಿಕ ವ್ಯವಸ್ಥೆಯ ಹಣದ ಒಂದು ಪೂರೈಕೆಯನ್ನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಅಂತಹ ಒಂದು ಕೆಲಸವನ್ನು ಇದು ಮಾಡ್ತಾ ಇದೆ ಅಂತ. ಪ್ಲಾಸ್ಟಿಕ್ ಮನಿ ಇಸ್ ದ ಆಲ್ಟರ್ನೇಟಿವ್ ಆಫ್ ಕ್ಯಾಶ್ ಆರ್ ದ ಸ್ಟ್ಯಾಂಡರ್ಡ್ ಮನಿ. ಇವತ್ತು ನಮಗೆ ಬೇಕಿರುವಂತಹ ಒಂದು ನಗದು ರೂಪದ ಹಣ ಅಂತ ಅಥವಾ ಸ್ಟ್ಯಾಂಡರ್ಡ್ ಮನಿ ಅಂತ ಏನಿದೆಯೋ ಅದಕ್ಕೆ ಪರ್ಯಾಯವಾಗಿ ನಾವು ಇವತ್ತು ಪ್ಲಾಸ್ಟಿಕ್ ಮನಿಯನ್ನು ಬಳಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ಮನಿ ಇಸ್ ಯೂಸ್ಡ್ ಟು ರೆಫರ್ ಟು ದ ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ದಟ್ ವಿ ಯೂಸ್ ಟು ಮೇಕ್ ಪರ್ಚೇಸಸ್ ಇನ್ ಅವರ್ ಎವ್ರಿಡೇ ಲೈಫ್. ಪ್ರತಿನಿತ್ಯದ ನಮ್ಮ ದಿನನಿತ್ಯದಲ್ಲಿ ನಾವು ಬಳಸ್ತಿರುವಂತಹ ಒಂದು ಪ್ಲಾಸ್ಟಿಕ್ ಹಣ ಅನ್ನುವಂಥದ್ದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ರೂಪಗಳಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಪ್ಲಾಸ್ಟಿಕ್ ಮನಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1950. 1950ರಲ್ಲಿ ಇದನ್ನು ಪರಿಚಯಿಸಲಾಯಿತು. ನಾವು ಆ್ಯನ್ ಎಸೆನ್ಷಿಯಲ್ ಫಾರ್ಮ್ ಆಫ್ ರೆಡಿ ಮನಿ ವಿಚ್ ರೆಡ್ಯೂಸ್ ದ ರಿಸ್ಕ್ ಆಫ್ ಹ್ಯಾಂಡ್ಲಿಂಗ್ ಎ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಶ್. ಇಟ್ ಇನ್ಕ್ಲೂಡ್ಸ್ ಡೆಬಿಟ್ ಕಾರ್ಡ್ಸ್, ATM, ಸ್ಮಾರ್ಟ್ ಕಾರ್ಡ್ಸ್ ಎಕ್ಸೆಟ್ರಾ. ಅಂದರೆ ಇಲ್ಲಿ ನಾವು ಹೇಳಿದಂತೆ ಈಗ 1950ರಲ್ಲಿ ಪರಿಚಯಿಸಲಾಯಿತು. ಇದು ಸಿದ್ಧ ಹಣದ ಅವಶ್ಯಕವಾದಂತಹ ರೂಪ ಆಗಿದೆ. ಅತಿ ದೊಡ್ಡ ಪ್ರಮಾಣದ ನಗದು ಹಣವನ್ನು ನಾವು ನಮ್ಮ ಬಳಿಯಲ್ಲಿ ಇಟ್ಕೊಂಡಿರುವಂತಹ ಒಂದು ಸಮಸ್ಯೆ ಅನ್ನೋದು ನಾವು ಡೇಸ್ ಇವನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಎಂಕರೇಜಿಂಗ್ ದ ಯೂಸ್ ಆಫ್ ದಿಸ್ ಪ್ಲಾಸ್ಟಿಕ್ ಮನಿ ಮೋರ್ ದ್ಯಾನ್ ಕ್ಯಾಶ್ ಡ್ಯೂ ಟು ದೀಸ್ ರೀಸನ್ಸ್. ಹಣವನ್ನು ಹೆಚ್ಚು ಪ್ರಮಾಣದ ಹಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸಾಕ್ಷನ್ ಅಂದರೆ ತೆಗೆದುಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಇವತ್ತು ಇಂಡಿಯಾದಲ್ಲೂ ಸಹ ಹೆಚ್ಚು ಇದನ್ನು ನಾವು ಬಳಸ್ತಾ ಇದ್ದೀವಿ. ಫರ್ದರ್ ಮೋರ್ ದೀಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್ ಆಲ್ಸೋ ಹ್ಯಾವ್ ಪ್ಲಾಸ್ಟಿಕ್ ಯೂಸ್ಡ್ ಇನ್ ದೇರ್ ಮೇಕಿಂಗ್ ಆ್ಯಂಡ್ ದಟ್ ಈಸ್ ವೇರ್ ದ ನೇಮ್ ಪ್ಲಾಸ್ಟಿಕ್ ಮನಿ ಎಸ್ ಒರಿಜಿನೇಟೆಡ್ ಫ್ರಮ್ ಅನಾನಮಸ್. ಅಂದರೆ ನಮಗೆ ಬೇರುವಂತಹ ಒಂದು ಸಮಸ್ಯೆಯನ್ನು ಒಂದು ಕಡೆಯಿಂದ ಮತ್ತೊಂದು ತೆಗೆದುಕೊಡೆಗೆ ಹಣವನ್ನು ಹೆಚ್ಚು ಹಣವನ್ನು ತೆಗೆದುಕೊಂಡು ಹೋಗೋದ್ರಿಂದ ಆಗುವಂತಹ ಸಮಸ್ಯೆಗಳನ್ನು ಇದು ನಿವಾರಿಸಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಪ್ಲಾಸ್ಟಿಕ್ ಹಣ ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ವಾಸ್ತವ ಬ್ಯಾಂಕ್ ನೋಟ್ಗಳಿಗೆ ಬದಲಾಗಿ ಉಪಯೋಗಿಸಲಾಗುವಂತಹ ಒಂದು ಹಣ. ಈ ಪರಿಭಾಷೆಯನ್ನು ನಾವು ಪ್ಲಾಸ್ಟಿಕ್ ಅನ್ನುವಂತಹ ಒಂದು ಭಾಗವನ್ನು ಕಾಗದ ಹಣಕ್ಕೆ ಅಥವಾ ಲೋಹದ ಹಣಕ್ಕೆ ವಿರುದ್ಧವಾಗಿ ನಾವು ಕಾರ್ಡ್ಗಳ ರೂಪದಲ್ಲಿ ಹಣವನ್ನು ಹೊಂದಿರುವಂತಹ ಪ್ಲಾಸ್ಟಿಕ್ನ ಕೃತಕ ಮೂಲದ ಪ್ರಕಾರ ಮೂಲವನ್ನು ನಿರ್ಮಾಣವನ್ನು ಸೂಚಿಸುತ್ತೆ. ಕಾರ್ಡ್ಗಳೆಲ್ಲ ರೂಪದಲ್ಲಿರುವಂತಹ ಈ ಪ್ಲಾಸ್ಟಿಕ್ ಹಣವನ್ನು ನಾವೇನು ಮಾಡ್ತಾ ಇದ್ದೀವಿ, ವ್ಯವಹಾರಗಳಿಗೆ ಸುಗಮಗೊಳಿಸಲಿಕ್ಕೋಸ್ಕರ ನಾವು ಇದನ್ನು ಬಳಸ್ತಾ ಇದ್ದೀವಿ. ಆಸ್ತಿಗಿಂತ ಹೆಚ್ಚಾಗಿ ಇದರ ಮೇಲೆ ನಮಗೆ ಜವಾಬ್ದಾರಿ ಇದೆ. ಏಕೆಂದರೆ ಅದು ಕಳೆದು ಹೋದರೆ ಮತ್ತೆ ಕಷ್ಟಪಟ್ಟು ಪಡೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಹಣವಾಗಿದ್ದರೂ ಸಹ ಅದು ಅರ್ಥವ್ಯವಸ್ಥೆ ಹಣದ ಪೂರೈಕೆ ಒಂದು ಭಾಗ ಆಗಿರೋದಿಲ್ಲ. ಅದು ಅರ್ಥವ್ಯವಸ್ಥೆಯಲ್ಲಿ ಒಂದು ಹಣದ ಪೂರೈಕೆ ಆಗಿರೋದಿಲ್ಲ, ಬಟ್ ಆದರೆ ಅದು ಹಣದ ಒಂದು ಭಾಗ ಅಷ್ಟೇ. ಸರಕುಗಳಿಗಾಗಿ ಮತ್ತು ಸೇವೆಗಾಗಿ ಪಾವತಿ ಮಾಡುವಾಗ ಬ್ಯಾಂಕಿನ ಇನ್ನೊಂದು ಖಾತೆಗೆ ಹಣವನ್ನು ವರ್ಗಾಯಿಸಬೇಕಾದರೆ ಪ್ಲಾಸ್ಟಿಕ್ ಹಣವನ್ನು ಬಳಸಲಾಗ್ತಾ ಇದೆ. ಈ ವರ್ಗಾವಣೆ ಒಂದೇ ಬ್ಯಾಂಕಿನ ಒಳಗಡೆ ಅಥವಾ ಒಬ್ಬನೇ ವ್ಯಕ್ತಿಯ ಬ್ಯಾಂಕಿನ ಖಾತೆಯ ಒಳಗಡೆ ಆಗಬೇಕಾಗಿರೋದಿಲ್ಲ. ಅದು ಅದೇ ಬ್ಯಾಂಕಿಗೆ ಅಥವಾ ಬೇರೊಂದು ಬ್ಯಾಂಕಿಗೆ ಅದೇ ನಗರದಲ್ಲಿರುವ ಮತ್ತು ಇನ್ನೈದು ಬೇರೆ ಯಾವುದೋ ನಗರದಲ್ಲಿರುವಂತಹ ಮೂರನೇ ಕಕ್ಷಿದಾರನ ಖಾತೆಗೂ ಸಹ ನಾವು ಅದನ್ನು ವರ್ಗಾವಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬೇರೊಂದು ದೇಶದಲ್ಲಿ ವ್ಯಕ್ತಿಯೊಬ್ಬನ ಖಾತೆಗೆ ಹಣವನ್ನು ನಾವು ಇದರಿಂದ ವರ್ಗಾಯಿಸ್ಬೋದು. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರವಲ್ಲದೆ ಅಭಿವೃದ್ಧಿಶೀಲವಾದಂತಹ ರಾಷ್ಟ್ರಗಳಲ್ಲೂ ಸಹ ಪ್ಲಾಸ್ಟಿಕ್ ಹಣದ ಬಳಕೆಯು ಗಮನಾರ್ಹವಾಗಿರುತ್ತಾ ಇದೆ, ಇವತ್ತು ಹೆಚ್ಚಾಗ್ತಾ ಇದೆ. ಆದರೆ ವಾಟ್ ಈಸ್ ಪ್ಲಾಸ್ಟಿಕ್ ಮನಿ? Plastic money is a term that is used predominantly in reference to the hard plastic cards we use every day in place of actual banknotes. They can come in many different forms such as cash cards, credit cards, debit cards, prepaid cash cards and store cards. ಇಲ್ಲಿ ಪ್ಲಾಸ್ಟಿಕ್ ಕಾರ್ಡ್ ಅನ್ನುವಂತಹದ್ದನ್ನು ನಾವು ಏನು ಅಂತ ನೋಡಿದಾಗ ಇದು ರೆಫರೆನ್ಸ್ ಹಾರ್ಡ್ ಪ್ಲಾಸ್ಟಿಕ್ ಕಾರ್ಡ್ಸ್. ಇದು ಒಂದು ಹಾರ್ಡ್ ಆಗಿರುವಂತಹ ಅಂದರೆ ಸ್ವಲ್ಪ ದಪ್ಪನಾಗಿರುವಂತಹ ಒಂದು ಕಾರ್ಡ್ ಆಗಿರುತ್ತೆ. ಆ್ಯಕ್ಚುಲಿ ಬ್ಯಾಂಕ್ ನೋಟ್ಸ್ ಇದನ್ನು ಸಹ ಒಂದು ನಾವು ಬ್ಯಾಂಕ್ ನೋಟ್ ಅಂತ ನಾವು ಹೇಳ್ಬಹುದು. ದೆನ್ ಕೆನ್ ಕಮ್ ಇನ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್ ಸಚ್ ಆಸ್ ಕ್ಯಾಶ್ ಕಾರ್ಡ್ಸ್. ಇದರಲ್ಲಿ ಹಲವಾರು ಫಾರ್ಮ್ ವಿಧಗಳಿದೆ. ಒಂದು ಕ್ಯಾಶ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ಸ್ ಇರ್ಬೋದು, ಡೆಬಿಟ್ ಕಾರ್ಡ್ಸ್ಗಳಿರ್ಬೋದು, ಪ್ರಿಪೇಯ್ಡ್ ಕ್ಯಾಶ್ ಕಾರ್ಡ್ಗಳಿರ್ಬೋದು, ಸ್ಟೋರ್ ಕಾರ್ಡ್ಸ್ ಇರ್ಬೋದು. ಈ ಥರ ಹಲವಾರು ಕಾರ್ಡ್ಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಸ್ಟಿಕ್ ಮನಿ, ಅದರಲ್ಲಿ ಹಲವಾರು ವಿಧಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಅದರಲ್ಲಿ ಒಂದು ಕ್ಯಾಶ್ ಕಾರ್ಡ್ಸ್ ಅಂತ. ಏನು ಕ್ಯಾಶ್ ಕಾರ್ಡ್ಸ್ ಅಂದರೆ ಎ ಕಾರ್ಡ್ ದಟ್ ವಿಲ್ ಅಲೋ ಯು ಟು ವಿತ್ ದ ಮನಿ ಡೈರೆಕ್ಟ್ಲಿ ಫ್ರಮ್ ಯುವರ್ ಬ್ಯಾಂಕ್ ವಯಾ authorized teller machine, but it will not allow the holder to purchase anything directly with it. ಇದನ್ನು ATM ಕಾರ್ಡ್ ಅಂತ ನಾವು ಏನು ಇವತ್ತು ಕರಿತೀವೋ ಇದನ್ನು ಕ್ಯಾಶ್ ಕಾರ್ಡ್ ಅಂತ ಕರಿತೀವಿ. ನೀವು ಎಲ್ಲಿ ಬೇಕಾದರೂ ಯಾವುದೇ ಒಂದು ಬ್ಯಾಂಕಿನ ATMನಿಂದ ನೀವು ಹಣವನ್ನು ಇದರಿಂದ ಡ್ರಾ ಮಾಡ್ಕೊಳ್ಬೋದು. ಸೆಕೆಂಡ್ ಒನ್ ಕ್ರೆಡಿಟ್ ಕಾರ್ಡ್ಸ್. ಅಗೇನ್ ದಿಸ್ ಕಾರ್ಡ್ ವಿಲ್ permit the card holder to withdraw cash from ATM and a credit card will allow the user to purchase goods and services directly. ನೀವು ATMನಲ್ಲಿ ಇದನ್ನು ಬಳಸ್ಕೋಬೋದು, ಅಥವಾ ಇತರೆ ಪರ್ಚೇಸ್ ಅಂದರೆ ಬೇರೆ ಕಡೆ ನೀವು ಹಣವನ್ನು ಏನಾದರೂ ಯಾವುದೇ ಸರಕು ಸೇವೆಗಳನ್ನ ಕೊಂಡ್ಕೊಂಡಾಗ ಅದನ್ನು ಡೈರೆಕ್ಟಾಗಿ ಬಳಸ್ಬಿಟ್ಟು ಹಣವನ್ನು ಪಾವತಿ ಮಾಡ್ಬೋದು. ಬಟ್ ಅನ್ಲೈಕ್ ಎ ಕ್ಯಾಶ್ ಕಾರ್ಡ್ ದ ಮನಿ ಈಸ್ ಬೇಸಿಕಲಿ ಹೈ ಇಂಟರೆಸ್ಟ್ ಲೋನ್ ಟು ದ ಕಾರ್ಡ್ ಹೋಲ್ಡರ್. ಇದರಿಂದ ಬಟ್ ಏನು ಬಡ್ಡಿಯ ದರ ಅನ್ನುವಂಥದ್ದು ಸಾಲದ ಹಣಕ್ಕೆ ಹೆಚ್ಚಾಗಿರುತ್ತೆ. ಆಲ್ದೋ ದ ಕಾರ್ಡ್ ಹೋಲ್ಡರ್ ಕೆನ್ ಅವಾಯ್ಡ್ ಎನಿ ಇಂಟರೆಸ್ಟ್ ಚಾರ್ಜಸ್ ಬೈ ಪೇಯಿಂಗ್ ದ ಬ್ಯಾಲೆನ್ಸ್ ಆಫ್ ಇನ್ ಫುಲ್ ಈಚ್ ಮಂತ್. ಇಡೀ ಒಂದು ಮಂತಲ್ಲಿ ಅವರು ಅದನ್ನು ಬ್ಯಾಲೆನ್ಸನ್ನು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಪೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಮುಂದಿದ್ದು ಡೆಬಿಟ್ ಕಾರ್ಡ್ಸ್. ದಿಸ್ ಟೈಪ್ ಆಫ್ ಕಾರ್ಡ್ ವಿಲ್ ಡೈರೆಕ್ಟ್ಲಿ ಡೆಬಿಟ್ ಮನಿ ಫ್ರಮ್ ಯುವರ್ ಬ್ಯಾಂಕ್ ಅಕೌಂಟ್. ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಇದು ಡೆಬಿಟನ್ನು ಮಾಡುತ್ತೆ. ಆ್ಯಂಡ್ ಕ್ಯಾನ್ ಡೈರೆಕ್ಟ್ಲಿ ಬಿ ಯೂಸ್ ಟು ಪರ್ಚೇಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇದರಲ್ಲಿ ನಾವು ಡೈರೆಕ್ಟಾಗಿ ನಮ್ಮ ಸರಕು ಸೇವೆಗಳನ್ನು ಕೊಂಡ್ಕೊಳ್ಬಹುದು. ವೆಲ್ ದೆರ್ ಈಸ್ ನೋ ಅಫಿಷಿಯಲ್ ಕ್ರೆಡಿಟ್ ಫೆಸಿಲಿಟಿ ವಿತ್ ದ debit cards per se. Yes, it is linked to the bank account. The limit is to the
ಲಿಮಿಟ್ ಆಫ್ ವಾಟ್ ಇಸ್ ದ ಅಕೌಂಟ್. ನಮ್ಮ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಅದು ಆಗಿರುತ್ತೆ. ನಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಹಣ ಅನ್ನುವಂಥದ್ದು ಬೇರೆಯವರ ಅಕೌಂಟ್ಗೆ ವರ್ಗಾವಣೆಯನ್ನು ನಾವು ಇದರಿಂದ ಮಾಡಬಹುದು. ಫಾರ್ ಇನ್ಸ್ಟಾನ್ಸ್ ಇಫ್ ವ್ಯಾನ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಈಸ್ ಅವೈಲೇಬಲ್, ಇದರಲ್ಲಿ ಓಡಿ ಅಂದರೆ ಓಡಿನೂ ಸಹ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೆನ್ ಲಿಮಿಟ್ ವಿಲ್ ಬಿ ದ ಎಕ್ಸ್ಟೆಂಟ್ ಆಫ್ ದ ಓವರ್ ಡ್ರಾಫ್ಟ್, ಆದರೆ ಅದಕ್ಕೆ ಮಿತಿ ಅನ್ನುವಂಥದ್ದು ಇದೆ. ಪ್ರೀಪೇಯ್ಡ್ ಕ್ಯಾಶ್ ಕಾರ್ಡ್ಸ್. ಪ್ರೀಪೇಯ್ಡ್ ಕ್ಯಾಶ್ ಕಾರ್ಡ್ಸ್ ಅಂತಂದರೆ ದ ನೇಮ್ ಸಜೆಸ್ಟ್ ದ ಯೂಸರ್ ವಿಲ್ ಆ್ಯಡ್ ಕ್ರೆಡಿಟ್ ಟು ದ ಕಾರ್ಡ್ ದೆಮ್ಸೆಲ್ವ್ಸ್. ಅವ್ರ ಹತ್ರ ಕಾರ್ಡ್ ಇರುತ್ತೆ ಮುಂಚೆನೇ, ಆ್ಯಂಡ್ ವಿಲ್ ನಾಟ್ ಎಕ್ಸೀಡ್ ದ ಅಮೌಂಟ್. ಅದಕ್ಕೆ ಅದರಲ್ಲಿ ಹಣ ಅನ್ನುವಂಥದ್ದನ್ನು ತುಂಬ ಹೆಚ್ಚಾಗಿ ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ದೀಸ್ ಆರ್ ಯೂಸ್ಯುವಲಿ ರೀಯೂಸಬಲ್ ಇನ್ ದಟ್ ದೇ ಕೆನ್ ಬಿ ಟಾಪ್ಡ್ ಅಪ್. However, some cards usually marketed as gift cards are not to reusable, and once the credit has been spent they are disposed of. ಇದನ್ನು ನಾವು ಪ್ರೀಪೇಯ್ಡ್ ಕ್ಯಾಶ್ ಕಾರ್ಡ್ ಅಂತ ಕರಿತೀವಿ. ಇನ್ನೊಂದು ಸ್ಟೋರ್ ಕಾರ್ಡ್ಸ್. ಸ್ಟೋರ್ ಕಾರ್ಡ್ಸ್ ಅಂತಂದ್ರಲ್ಲಿ ದೀಸ್ ಆರ್ ಸಿಮಿಲರ್ ಇನ್ ಕಾನ್ಸೆಪ್ಟ್ ಟು ದ ಕ್ರೆಡಿಟ್ ಕಾರ್ಡ್ ಮಾಡೆಲ್. ಅಂದರೆ ಸೇಮ್ ಕ್ರೆಡಿಟ್ ಕಾರ್ಡ್ ಇರುತ್ತಾ ಅದೇ ರೀತಿಯಲ್ಲೇ ಇರುತ್ತೆ ಇದನ್ನು ಸಹ. ಇನ್ ದಟ್ ದ ಐಡಿಯಾ ಇಸ್ ದಟ್ ಪರ್ಚೇಸ್ ಸಮಥಿಂಗ್ ಈ ಸ್ಟೋರ್ ಆ್ಯಂಡ್ ಬಿ ಬಿಲ್ಡ್ ಫಾರ್ ಇಟ್ ದ ಎಂಡ್ ಆಫ್ ದ ಮಂತ್. ನೀವು ಆ ಸ್ಟೋರ್ ಕಾರ್ಡಲ್ಲಿ ಯಾವುದೇ ಒಂದು ಸರಕುಗಳನ್ನು ನೀವು ಕೊಂಡುಕೊಂಡಾಗ ಆ ಮಂತಿನ ಎಂಡಿಂಗಲ್ಲಿ ಮಾತ್ರ ಅದನ್ನು ನಾವು ಬಿಲ್ಲನ್ನು ಮಾಡಲಿಕ್ಕೆ ಅದನ್ನು ಬಳಸ್ಕೋಬೋದು. ದೀಸ್ ಕಾರ್ಡ್ಸ್ ಕ್ಯಾನ್ ಬಿ ಚಾರ್ಜ್ಡ್ ಅಟ್ ಎ ವೆರಿ ಹೈ ಇಂಟರೆಸ್ಟ್ ರೇಟ್. ಇದಕ್ಕೂ ಸಹ ಹೆಚ್ಚು ಬಡ್ಡಿದರ ನೀವು ಕಟ್ಟಬೇಕಾಗುತ್ತೆ. ಆ್ಯಂಡ್ ಕೆನ್ ಆರ್ ಲಿಮಿಟೆಡ್ ಇನ್ ದ ಪ್ಲೇಸಸ್ ದೆ ಕ್ಯಾನ್ ಬಿ ಯೂಸ್ಡ್. ಕೆಲವೇ ಕೆಲವೇ ಪ್ಲೇಸ್ಗಳಲ್ಲಿ ಮಾತ್ರ ಇದನ್ನು ನಾವು ಯೂಸ್ ಮಾಡ್ಬೋದಾಗಿರುತ್ತೆ. ಎಲ್ಲ ಕಡೆ ನಾವು ಅದನ್ನು ಎಲ್ಲ ಸ್ಟೋರ್ಗಳಲ್ಲೂ ಯೂಸ್ ಮಾಡಲಿಕ್ಕೆ ಆಗಲ್ಲ. ಸಮ್ಟೈಮ್ಸ್ ಆಸ್ ಫಾರ್ ಎಸ್ ಓನ್ಲಿ ದ ಸ್ಟೋರ್ ಬ್ರ್ಯಾಂಡ್ ದಟ್ ಈಸ್ ಇಶ್ಯೂಡ್ ಇಟ್. ಇದರ ಅಡ್ವಾಂಟೇಜಸ್ ಏನು ಅಂದರೆ ಅನುಕೂಲಗಳು ಏನು ಪ್ಲಾಸ್ಟಿಕ್ ಕಾರ್ಡನ್ನು ನಾವು ಬಳಸ್ತಾ ಇರೋದ್ರಿಂದ ಅಂತಂದರೆ, ಯು ಡೋಂಟ್ ಹ್ಯಾವ್ ಟು ಕ್ಯಾರಿ ಕ್ಯಾಶ್. ನಾವು ಈ ಹಣವನ್ನು ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ಹಣವನ್ನು ನಗದು ರೂಪದಲ್ಲಿ ಕೊಂಡೋಗುವಂಥ ಅವಶ್ಯಕತೆ ಇಲ್ಲ ಈ ಕಾರ್ಡ್ ಇರೋದ್ರಿಂದಾಗಿ. ಯು ಕ್ಯಾನ್ ಹ್ಯಾವ್ ಯುವರ್ ಜಾಬ್ಸ್ ಚೆಕ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇನ್ ಟು ದ ಬ್ಯಾಂಕ್. ನೀವು ಈ ಕಾರ್ಡನ್ನು ಬಳಸ್ಕೊಂಡು ನಿಮ್ಮ ಬ್ಯಾಂಕಿನ ಅಕೌಂಟನ್ನು ನಿಮ್ಮ ಚೆಕ್ ಮಾಡ್ಕೊಳ್ಬಹುದು. You can buy what you want without having the money right then to buy the item as long as you do not go over the card's limit. ಇದಕ್ಕೆ ಯಾವುದೇ ಒಂದು ಈ ಕಾರ್ಡ್ಗೆ ಲಿಮಿಟ್ ಅನ್ನುವಂಥದ್ದು ಇರೋದಿಲ್ಲ. ನೀವು ಎಷ್ಟು ಸರಿ ಬೇಕಾದ್ರೂ ಅದರಲ್ಲಿ ಸರಕುಗಳನ್ನು ಕೊಂಡ್ಕೊಳ್ಬಹುದು. ಇನ್ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಎಮರ್ಜೆನ್ಸೀಸ್ ಕಾರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಪೇ ಫಾರ್ ವಾಟ್ ಯು ನೀಡ್. ನಿಮಗೆ ಏನು ಅವಶ್ಯಕತೆ ಇದೆ ಅಂದರೆ ನಿಮ್ಮ ಏನಾದರೂ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಆ ಕಾರ್ಡನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೈಯಲ್ಲಿ ನಗದು ಇರಲೇಬೇಕು ಅಂತಿಲ್ಲ, ಕಾರ್ಡನ್ನು ಉಪಯೋಗಿಸ್ಕೊಂಡು ನೀವು ಸರಕುಗಳನ್ನು ಕೊಂಡ್ಕೊಳ್ಬಹುದು ಅಥವಾ ಸೇವೆಗಳನ್ನು ಪಡ್ಕೊಳ್ಬೋದು. ಕಾರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಪೇ ಫಾರ್ ವಾಟ್ ಯು ನೀಡ್. ನಿಮ್ಗೆ ಏನು ಬೇಕು ಅನ್ನೋದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ವೈಸ್ ಯೂಸ್ ಇನ್ ಬೆನಿಫಿಷಿಯಲ್ ಟು ಯುವರ್ ಕ್ರೆಡಿಟ್ ರಿಪೋರ್ಟ್ಸ್. ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರಲ್ಲಿ ಅಂದರೆ ಪ್ರತಿ ಸಲ ಪ್ರತಿಯೊಂದು ವ್ಯವಹಾರಕ್ಕೆ ಬ್ಯಾಂಕಿನ ಶಾಖೆಗೆ ನಾವು ಹೋಗಬೇಕಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ಇದರ ಅರ್ಥ ಅಷ್ಟೇ. ಉದ್ದರಿ ಕಾರ್ಡು ಅಥವಾ ದೇಣಿ ಕಾರ್ಡನ್ನು ಬಳಸಿ ವ್ಯವಹಾರಗಳನ್ನ ಹಣವನ್ನು ನಾವು ಪಾವತಿಸಬಹುದು. ದೊಡ್ಡ ಪ್ರಮಾಣದಲ್ಲಿ ನಗದು ಹಣವನ್ನು ಅಂದರೆ ಬ್ಯಾಂಕ್ ನೋಟುಗಳನ್ನು ವ್ಯಕ್ತಿಯ ಬಳಿ ಇಟ್ಕೊಂಡಿರುವಂತಹ ಗಂಡಾಂತರವನ್ನು ಅದು ತಪ್ಪಿಸುತ್ತೆ. ಅಂದರೆ ಕ್ಯಾಶನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ತೊಗೊಂಡೋಗುವಂಥದ್ದು ತಪ್ಪುತ್ತೆ. ಮತ್ತು ಸರತಿ ಸಾಲಿನ ನಿಂತು ಬ್ಯಾಂಕ್ನಲ್ಲಿ ಕ್ಯೂ ಇಟ್ಕೊಂಡು ನಾವು ಹೋಗಿ ಹಣವನ್ನು ಡ್ರಾ ಮಾಡ್ಕೊಂಬರುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ. ಪ್ರತಿ ಸಾರಿ ಹಣವನ್ನು ಪಡಿಬೇಕಾದಾಗ ಅವಾಗ ನಾವು ಪ್ರತಿ ಸಾರಿ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ATM ಕಾರ್ಡನ್ನು ಉಪಯೋಗಿಸ್ಕೊಂಡು ನಾವು ತಕ್ಷಣವೇ ನಮ್ಗೆ ಏನು ಬೇಕೋ ಅದನ್ನು ಆ ವಸ್ತು ಹಣವನ್ನು ನಾವು ಪಡ್ಕೊಳ್ಬಹುದು. ಇದರಿಂದಾಗಿ ಸಮಯ ಸಹ ಉಳಿತಾಯ ಆಗುತ್ತೆ. ಇನ್ನು ಇದರ ಡಿಸ್ಅಡ್ವಾಂಟೇಜ್ಗೆ ಬಂದರೆ ದೇ ಎನ್ಕರೇಜ್ ಓವರ್ ಸ್ಪೆಂಡಿಂಗ್. ಅಂದರೆ ಕೈಯಲ್ಲಿ ನಗದು ಇದ್ದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಲಿಮಿಟ್ ಅನ್ನುವಂಥದ್ದು ಇರುತ್ತೆ ನಮಗೆ ಖರ್ಚು ಮಾಡಲಿಕ್ಕೆ. ಅಯ್ಯೋ ಖರ್ಚಾಗ್ಬಿಡುತ್ತೆ ಅಂತ. ಆದರೆ ಈ ಕಾರ್ಡ್ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಕಾರ್ಡ್ ಇದೆ ಅಲ್ವಾ, ದುಡ್ಡಿಲ್ಲ, ಕೈಯಲ್ಲಿ ಹಣ ಇರಲಿಲ್ಲ ಅಂದರೆ ಅಯ್ಯೋ ಬಿಡು ನನ್ನ ಹತ್ರ ಹಣ ಇಲ್ಲ, ಹೋಗಲ್ಲ ನಾನು ಅಂಗಡಿಗೆ, ನಾನು ಸರಕನ್ನು ತೊಗೊಳ್ಳಲ್ಲ ಅಂತಿದ್ವಿ. ಆದರೆ ಇವತ್ತಾಗಲ್ಲ, ನಮ್ಮ ಹತ್ರ ಕಾರ್ಡ್ ಇದ್ದರೆ ಸಾಕು. ದ ಎಂಕರೇಜ್ ಓವರ್ ಸ್ಪೆಂಡಿಂಗ್ ಅಂದರೆ ನಾವು ಹೆಚ್ಚು ಹೆಚ್ಚು ಸ್ಪೆಂಡ್ ಮಾಡ್ತೀವಿ, ಹಣವನ್ನು ಖರ್ಚು ಮಾಡ್ತೀವಿ ಅಂತ ಅದಕ್ಕೆ ಮೋಟಿವ್ ಮಾಡುತ್ತದೆ ನಾವು ಅಂತ. ಯು ಕ್ಯಾನ್ ಗೆಟ್ ಇನ್ ಟೂ ಮಚ್ ಡೆಪ್ಟ್ ಲೀಡಿಂಗ್ ಟು ಫಿಲಿಂಗ್ ಬ್ಯಾಂಕ್ರಪ್ಟಸಿ. ಯು ಕ್ಯಾನ್ ಗೆಟ್ ಎ ಟೂ ಮಚ್ ಡೆಪ್ಟ್ ಅಂದರೆ ಹೆಚ್ಚು ಹೆಚ್ಚು ನೀವು ಅದನ್ನು ಬಳಸಿ ಅದರ ಹಣವನ್ನು ಖರ್ಚು ಮಾಡ್ತೀವಿ ಅನ್ನುವಂಥದ್ದು. ಕಾರ್ಡ್ಸ್ ಆಫನ್ ಹ್ಯಾವ್ ಎಕ್ಸ್ಟ್ರಾ ರಿಟರ್ನ್ ಫೀಸ್ ಟು ಹೈ ಇಂಟರೆಸ್ಟ್ ರೇಟ್ಸ್. ಬಟ್ ಕಾರ್ಡನ್ನು ನೀವು ಹೆಚ್ಚಾಗಿ ಬಳಸ್ತಾ ಹೋದಂತೆ ಅದರಲ್ಲಿ ಬಡ್ಡಿ ದರ ಹೆಚ್ಚಾಗಿ ಕಟ್ಟಾಗ್ತಾ ಇರುತ್ತೆ. ಅದಕ್ಕೊಂದು ನಿರ್ದಿಷ್ಟ ಬಡ್ಡಿ ದರವನ್ನು ಅವ್ರು ಹಾಕಿರ್ತಾರೆ. ಆ ಬಡ್ಡಿ ದರ ಅನ್ನುವಂಥದ್ದು ಸಹ ಹೆಚ್ಚಾಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ಬಟ್ ಅದು ಇಡನ್ ಆಗಿರೋದ್ರೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಾವೇನು ಮಾಡ್ತಾ ಹೋಗ್ತೀವಿ, ನಮ್ಮ ಖಾತೆಯಲ್ಲಿ ಹಣ ಖಾಲಿ ಆಗ್ತಾ ಇದೆ ಅಂತ ಗೊತ್ತಿದ್ರು ಆ ಬಡ್ಡಿ ದರ ಹೆಚ್ಚಾಗೋದು ನಮಗೆ ನಾವು ಹಣವನ್ನು ಎಷ್ಟು ಸಾರಿ ಕಾರ್ಡನ್ನು ಉಪಯೋಗಿಸಿದ್ವು ಅದಕ್ಕೆ ಅವ್ರು ಚಾರ್ಜನ್ನು ಮಾಡ್ತೇನೆ ಅಂತ ಗೊತ್ತಿದ್ರು ಸಹ ನಾವೇನು ಮಾಡ್ತಾಯಿದ್ವಿ, ಅದು ನಮಗೆ ಗೌಪ್ಯವಾಗಿರೋದ್ರಿಂದಾಗಿ ಅದನ್ನು ಬಳಸ್ತೀವಿ.
ಯೂಸಿಂಗ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್ ಪುಟ್ಸ್ ಯು ಹಟ್ ಹೈಯರ್ ರಿಸ್ಕ್. ಇದನ್ನು ಬಳಸೋದು ಸ್ವಲ್ಪ ರಿಸ್ಕ್ ಸಹ ಇದೆ. ಆಫ್ ಐಡೆಂಟಿಟಿ ಥೆಫ್ಟ್ ದೆನ್ ಯೂಸಿಂಗ್ ಕ್ಯಾಶ್ ಕಾರ್ಡ್ಸ್ ಮೈಟ್ ಬಿ ಲಾಸ್ಟ್ ಅಂತ. ಯಾಕೆ ಅಂತಂದರೆ ಇಲ್ಲಿ ನೀವು ಯೂಸ್ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಹೈಯರ್ ರಿಸ್ಕ್ ಆಫ್ ಐಡೆಂಟಿಟಿ ಥೆಫ್ಟ್ ದೆನ್ ಯೂಸಿಂಗ್ ಕ್ಯಾಶ್ ಕಾರ್ಡ್ಸ್ ಮೈಟ್ ಬಿ ಲಾಸ್ಟ್. ಅದನ್ನು ಕೆಲವು ಸರಿ ನಮಗೆ ಅದರಿಂದ ಸಮಸ್ಯೆಗಳು ಸಹ ಸೃಷ್ಟಿಯಾಗ್ಬೋದು. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಮನಿಯಿಂದ ಎಷ್ಟು ಅನುಕೂಲ ಇದೆಯೋ ಅನಾನುಕೂಲಗಳು ಸಹ ಕೆಲವೊಂದು ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.